I'm here to tell you. Like Monty, share Monty, subscribe. I'm here to tell you. Monty, like Monty, share Monty, subscribe. Monty. You're stronger together. Come together. Come together. I'm here to tell you you're stronger together. ನಮಸ್ತೆ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಲ್ಲಿ ಕೆಳಗಡೆ ಕಾಣ್ತಿರೋ ರೆಡ್ ಬಟನ್ ಪ್ರೆಸ್ ಮಾಡಿ ಹಾಗೂ ಅಲ್ಲೇ ಪಕ್ಕದಲ್ಲಿ ಮೂಡುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನನ್ನು ತಮ್ಮದಾಗಿಸಿಕೊಳ್ಳಬಹುದು. ವೀಕ್ಷಕರೇ, ಈಗಿನ ದಿನಗಳಲ್ಲಿ ಜನರು ಭೂಮಿಗಿಂತ ಹೆಚ್ಚು ಚಂದ್ರ ಮತ್ತು ಮಂಗಳ ಗ್ರಹದಲ್ಲಿ ವಾಸಿಸಲು ಇಷ್ಟಪಡುತ್ತಿದ್ದಾರೆ. ಹಾಗಾದರೆ ಚಂದ್ರನಲ್ಲಿಗೆ ಹೇಗೆ ಹೋಗಬೇಕು, ಏನು ಮಾಡಬೇಕು, ಏನಾಗಿದೆ ಅಲ್ಲಿ, ಬನ್ನಿ ನೋಡೋಣ. ಚಂದ್ರನ ದಕ್ಷಿಣ ಧ್ರುವಕ್ಕೆ ಚಂದ್ರಯಾನ 2 ಎಂದು ಕರೆಯಲ್ಪಡುವ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮುಂಬರುವ ಚಂದ್ರನ ಮಿಷನ್ ಹಾಲಿವುಡ್ ಚಿತ್ರ ಇಂಟರ್ಸ್ಟೆಲ್ಲರ್ಗಿಂತ ಅಗ್ಗವಾಗಿ ಮಾಡಿದೆ. 2014ರ ವಿಜ್ಞಾನದ ಕಾಲ್ಪನಿಕ ಚಿತ್ರಕ್ಕೆ ಸುಮಾರು 1,062 ಕೋಟಿ ರೂಪಾಯಿಗಳು ತಗುಲಿದೆ. ಬಾಹ್ಯಾಕಾಶದ ಮೇಲೆ ರೋವರ್ ಅನ್ನು ಇಳಿಸುವ ಉದ್ದೇಶವಿರುವ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಮೊದಲ ಕಾರ್ಯಾಚರಣೆ ಇದಾಗಿದೆ. ಚಂದ್ರಯಾನ 2 ಮೆಷಿನ್ ಸದ್ಯದಲ್ಲೇ ಚಂದ್ರನತ್ತ ಪಯಣ ಮಾಡಲಿದೆ. ಏಪ್ರಿಲ್ ಅಥವಾ ಸೆಪ್ಟೆಂಬರ್ 2018ರಲ್ಲಿ ಚಂದ್ರನ ಮೇಲೆ ಕಾಲಿಡುವ ಈ ಚಂದ್ರಯಾನ 2 ಮೆಷಿನ್ಗೆ ಎಷ್ಟು ಖರ್ಚಾಗುತ್ತದೆ ಎಂದು ಕೇಳಿದರೆ ನೀವು ಕೂಡ ಶಾಕ್ ಆಗುತ್ತೀರಾ. ಸ್ವದೇಶಿ ನಿರ್ಮಿತ ಈ ಮೆಷಿನ್ನ ಬೆಲೆ ಕೇವಲ 800 ಕೋಟಿ. ಇದನ್ನು ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಭಾರತದ 2ನೇ ಮಾನವ ರಹಿತ ರಾಕೆಟ್ GSLV ಮಾರ್ಕ್ 2 ನಲ್ಲಿ ಚಂದ್ರಯಾನ 2 ಉಡಾವಣೆ ಮಾಡಲಾಗುತ್ತಿದೆ. ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಾರ್ಕ್ 2 ಭಾರತ ಅಭಿವೃದ್ಧಿಪಡಿಸಿದ ಅತಿ ದೊಡ್ಡ ಉಡಾವಣಾ ವಾಹನವಾಗಿದೆ. 3250 kg ತೂಕದ ಚಂದ್ರಯಾನ 2 ಕಕ್ಷಾಗಾಮಿ ಲ್ಯಾಂಡರ್ ಮತ್ತು ಲೋವರ್ ಅನ್ನು ಹೊಂದಿರುತ್ತದೆ. ಇದು ಚಂದ್ರಯಾನ 1ರ ಮುಂದುವರಿದ ಆವೃತ್ತಿಯಾಗಿದ್ದು ಇಸ್ರೋಗೆ ಒಂದು ಹೆಗ್ಗಳಿಕೆ ಮಿಷನ್ ಆಗಿದೆ. ಭಾರತವು USSR ಮತ್ತು ಜಪಾನ್ನ ನಂತರ ಚಂದ್ರನ ಮೇಲೆ ತನ್ನ ಧ್ವಜವನ್ನು ಹಾಕುವ 4ನೇ ರಾಷ್ಟ್ರವಾಗಿದೆ. ಚಂದ್ರಯಾನ 1 14 ನವೆಂಬರ್ 2008ರಲ್ಲಿ ಚಂದ್ರನ ಮೇಲೇರಿತ್ತು. ಸುಮಾರು 10 ವರ್ಷಗಳ ನಂತರ ಚಂದ್ರಯಾನ 2 ಮೆಷಿನ್ ಚಂದ್ರನ ಮೇಲೇರುವ ಕನಸನ್ನು ನನಸಾಗಿಸುವತ್ತ ಸಾಗಿದೆ. ಚಂದ್ರಯಾನ 1 ಮಿಷನ್ನ ಸುಮಾರು ಒಂದು ಭಾಗವನ್ನು ಮಾತ್ರ ಚಂದ್ರಯಾನ 2 ಮಿಷನ್ಗೆ ತಗುಲಿದೆ. ಇದೇ ರೀತಿಯ ಕಾರ್ಯಗಳನ್ನು ಜಪಾನಿನ ಸೆಲೆನಿ ವೆಚ್ಚ $480 ಮಿಲಿಯನ್ ತಗುಲಿದೆ. ಇದಲ್ಲದೆ 2019ರಲ್ಲಿ ಅಮೆರಿಕ ಬಿಡುಗಡೆ ಮಾಡುವ ಮಿಷನ್ನ ಖರ್ಚು 43,000 ಕೋಟಿ. ಇನ್ನು ಚೀನಾದ ಲ್ಯಾನರ್ ರೋವರ್ನ ಖರ್ಚು 19,000 ಕೋಟಿ. ಜಪಾನ್ನ ಅಂತರಿಕ್ಷ ಯಾನಕ್ಕೆ 11,000 ಕೋಟಿಯ ಬಜೆಟ್ ಆಗಿದೆ. ಇನ್ನು ಅಮೆರಿಕದ ರಾಷ್ಟ್ರಪತಿಯ ವಿಮಾನ ಏರ್ಫೋರ್ಸ್ 1ನ ಬೆಲೆ ನಮ್ಮ ಚಂದ್ರಯಾನ 2ರ 5 ಪಟ್ಟು ಅಂದರೆ ಸುಮಾರು 4,000 ಕೋಟಿಯಾಗಿದೆ. ಇವುಗಳಿಗೆ ಹೋಲಿಸಿದರೆ 800 ಕೋಟಿ ಯಾವ ಲೆಕ್ಕವೂ ಅಲ್ಲ. ಇನ್ನು ಅಮೆರಿಕವು ಮಂಗಳ ಗ್ರಹಕ್ಕೆ ಹೋಗಲು ಇಸ್ರೇಲ್ನ ಒಂದು ಮರುಭೂಮಿಯಲ್ಲಿ ಮಂಗಳ ಗ್ರಹಕ್ಕೆ ಪೂರಕವಾಗುವಂತೆ ವಾತಾವರಣವನ್ನು ಸೃಷ್ಟಿಸಿ 8 ವಿಜ್ಞಾನಿಗಳ ತಂಡವು ಅಲ್ಲಿ ನೆಲೆಸಿದ್ದಾರೆ. ವೀಕ್ಷಕರೇ, ಈ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಕೆಳಗಡೆ ಕಾಣುವ ರೆಡ್ ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿ ಮೂಡುವಂತಹ ಬೆಲ್ ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಮುಂದಿನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತದೆ. ಧನ್ಯವಾದಗಳು. ಶುಭ ದಿನ.